ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ? ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ. ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೀನಿ ಅಂತ ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಎಕ್ಸೆಪ್ಟೆಡ್ ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿದ್ದೀನಿ ಅಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ? ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ. ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೀನಿ ಅಂತ ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಎಕ್ಸೆಪ್ಟೆಡ್ ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿದ್ದೀನಿ ಅಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ? ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ. ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೀನಿ ಅಂತ ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಎಕ್ಸೆಪ್ಟೆಡ್ ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿದ್ದೀನಿ ಅಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು.
ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ, ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವ್ರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ, ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನೆ ಎಂದು ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್. ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿ ನಿಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ? ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ, ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವ್ರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ, ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನೆ ಎಂದು ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್. ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿ ನಿಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ? ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ, ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವ್ರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ, ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನೆ ಎಂದು ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್. ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿ ನಿಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು?